ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಜಯನಗರ್ 4th ಬ್ಲಾಕ್ ಶಾಪಿಂಗ್ ಹೇಗಿರುತ್ತೆ ಅಂತೇಳಿ ನೋಡೋಣ. ಸೊ ನೀವು ಜಯನಗರ್ 4th ಬ್ಲಾಕಿಗೆ ಮೆಟ್ರೋಲ್ಲಾದರೂ ಬರ್ಬೋದು, ಅಥವಾ ಆಟೋ, ಕ್ಯಾಬ್, ಬಸ್ಸು ಯಾವುದ್ರಲ್ಲಾದರೂ ಬರ್ಬೋದು, ಅಥವಾ ಓನ್ ವೆಹಿಕಲ್ ಬರ್ತೀರಾ ಅಂತ ಹೇಳಿದ್ರೆ ಅದು ಕೂಡ ಓಕೆ. ಪಾರ್ಕಿಂಗ್ ಕೂಡ ನಿಮಗೆ ನಿಯರ್ ಬೈ ಎಲ್ಲಾದರೂ ಸಿಗುತ್ತೆ. ಸೊ ನಾನಿಲ್ಲಿ ಪಾಪುಗೆ ನೈಟ್ ಸೂಟ್ನ ನೋಡ್ತಾ ಇದ್ದೆ. ನೈಟ್ ಸೂಟ್ ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು ಅಂತೇಳಿ ನಾನು ಕೂಡ ಪಾಪುಗೆ ಒಂದು ಪೇರ್ ನೈಟ್ ಸೂಟ್ನ ತೊಗೊಂಡೆ. ಬಸ್ ಸ್ಟ್ಯಾಂಡ್ಗಾಗಲಿ ಮೆಟ್ರೋ ಸ್ಟೇಷನ್ಗಾಗಲಿ ಜಯನಗರ್ 4th ಬ್ಲಾಕ್ ಶಾಪಿಂಗ್ ಸ್ಟ್ರೀಟು ತುಂಬಾ ಹತ್ರ ಇದೆ ಅಂತ ಅನ್ಬೋದು. ನನ್ನ ಪಾಪುಗೆ ಒಂದು ಪೇರ್ ಅಷ್ಟೇ ತೊಗೊಂಡಿದ್ದು. ಈಗ ಇಟ್ರಲ್ವ ಅವರು ವೈಟ್ ಕಲರ್ ಸ್ಟ್ರೈಪ್ಸ್ ಇರೋವಂಥದ್ದು, ಇದನ್ನು ನನ್ನ ಪಾಪುಗೆ ಅಂತೇಳಿ ತೊಗೊಂಡೆ. ಅವರು 350 ಹೇಳಿದ್ರು. ಸೊ ನಾನು 300 ರುಪೀಸ್ ಕೊಟ್ಟು ಅದನ್ನು ಪರ್ಚೇಸ್ ಮಾಡಿದೆ. ಸೊ ರೇಟ್ ಫಿಕ್ಸ್ ಅಂತೇನಿಲ್ಲ, ನೀವು ಬಾರ್ಗೇನ್ ಮಾಡಿದ್ರೆ 50 ರುಪೀಸು 20 ರುಪೀಸ್ ಹಾಗೆಲ್ಲ ಕಡಿಮೆ ಮಾಡಿ ಕೊಡ್ತಾರೆ ನಿಮಗೆ. ಲೇಡೀಸಿಗೆಲ್ಲ ತುಂಬ ಇಷ್ಟ ಆಗೋವಂಥ ಜಾಗ ಅಂತ ಕೂಡ ಅನ್ಬೋದು. ಇಲ್ಲಿ ಎಲ್ಲ ಥರ ವಸ್ತುಗಳು ಸಿಗುತ್ತೆ ನಿಮಗೆ. ವ್ಯಾನಿಟಿ ಬ್ಯಾಗು, ಡ್ರೆಸ್ಸಸ್ಸು, ಕುರ್ತೀಸು, ವೆಸ್ಟರ್ನ್ ವೇರ್ಸು, ಹಾಗೆ ಟ್ರೆಡಿಷ್ನಲ್ ವೇರ್ಸು, ಮಕ್ಕಳಿಗೆ ಬೇಕಾಗಿರೋಂತಹ ಬಟ್ಟೆಗಳು, ಎಲ್ಲ ಥರ ವಸ್ತುಗಳು ಇಲ್ಲಿ ಸಿಗುತ್ತೆ ಅಂತ ಅನ್ಬೋದು. ಇದು ಜಯನಗರ್ 4th ಬ್ಲಾಕು ಕಾಂಪ್ಲೆಕ್ಸಿಂದ ಹೊರಗಿರೋ ಅಂಥದ್ದು. ಅಲ್ಲಿ ಮಳೆ ಬರ್ತಿತ್ತು ಅನ್ನೋ ಕಾರಣಕ್ಕೆ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ನಾವು ಫಸ್ಟು ಕಾಂಪ್ಲೆಕ್ಸ್ ಒಳಗೆ ಹೋಗಿ ಶಾಪಿಂಗ್ ಮಾಡಿದ್ವಿ. ಮಳೆ ನಿಂತ ಮೇಲೆ ಹೊರಗೆ ಬರೋಣ ಅಂತ ಅಂದ್ಕೊಂಡು. ಸೊ ಫಸ್ಟು ನಾವು ಒಳಗೆ ಹೋಗಿ ಏನೇನು ಬೇಕೋ ಎಲ್ಲ ತೊಗೊಂಡು ನಂತರ ಹೊರಗಡೆ ಬಂದಿದ್ದು. ನೋಡಿ ಇಲ್ಲಿ ಇಯರಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದು ತುಂಬಾ ಕಡಿಮೆ ಇತ್ತು 50 ರುಪೀಸ್ಗೆ. ಹಾಗೆ ಸಿಂಪಲ್ಲಾಗಿ ಕ್ಯೂಟಾಗಿತ್ತು. ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂತ ಹೇಳಿದ್ರೆ 100, 150, 200, 250 ಹೀಗೆ ಎಲ್ಲ ರೇಂಜ್ದು ಇಯರಿಂಗ್ಸ್ ಅಲ್ಲಿ ಸಿಗುತ್ತೆ. 150 ರೇಂಜ್ದೆಲ್ಲ ತುಂಬಾ ಚೆನ್ನಾಗಿತ್ತು. ನಿಮಗೆ ಹೆವಿ ಡ್ರೆಸ್ಸಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅನ್ಬೋದು. ಸೊ ನೋಡಿ ವ್ಯಾನಿಟಿ ಬ್ಯಾಗ್ಸು ಅಷ್ಟೇ, ನಿಮಗೆ ಎಲ್ಲ ಥರ ವ್ಯಾನಿಟಿ ಬ್ಯಾಗ್ಸು ಸಿಗುತ್ತೆ ಇಲ್ಲಿ. ನಿಮಗೆ ಲಗೇಜ್ ಬ್ಯಾಗ್ಗಳಾಗಲಿ, ಟ್ರಾಲಿ ಬ್ಯಾಗ್ಗಳಾಗಲಿ, ವ್ಯಾನಿಟಿ ಬ್ಯಾಗ್ಸು, ಸ್ಕೂಲ್ ಬ್ಯಾಗ್ಸು, ಲಂಚ್ ಬ್ಯಾಗು, ಎಲ್ಲ ಥರ ಬ್ಯಾಗ್ಗಳು ಇತ್ತು. ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು. ಸೊ ನಾನು ಕೂಡ ಒಂದು ವ್ಯಾನಿಟಿ ಬ್ಯಾಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ. ನನ್ನ ಕೈಲಿ ಇದೆಯಲ್ಲ ಇದು 1500 ಹೇಳಿದ್ರು. ಅವರು ಜಸ್ಟ್ 100 ರುಪೀಸ್ ಕಡಿಮೆ ಮಾಡಿ 1400 ಅಂದರು. ಸೊ ಕಲರ್ಸ್ ಕೂಡ ಬೇರೆ ಇರಲಿಲ್ಲ. ಹಾಗೆ ನನಗೂ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು 1400. ಸೊ ಹಾಗಾಗಿ ನಾನು ವ್ಯಾನಿಟಿ ಬ್ಯಾಗನ್ನು ಪರ್ಚೇಸ್ ಮಾಡಲಿಲ್ಲ. ಸೊ ಹಾಗಾಗಿ ನಾನು ಅಲ್ಲಿ ಪರ್ಸ್ಗಳೇನು ತೊಗೊಳ್ಳಿಲ್ಲ, ಬೇರೆ ಕಡೆ ನೋಡೋಣ ಅಂಥೇಳಿ ಅಲ್ಲಿಂದ ಹೊರಟ್ವಿ. ಕಂಪೇರ್ ಟು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಜಯನಗರ್ 4th ಬ್ಲಾಕ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ. ಮತ್ತು ಕಲೆಕ್ಷನ್ಸು ಅಷ್ಟೇ, ನಿಮಗೆ ಜಯನಗರಲ್ಲಿ ಸ್ವಲ್ಪ ಆರಾಮಾಗಿ ಓಡಾಡ್ಕೊಂಡು ತೊಗೋಬೋದು. ಬಟ್ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆಯಲ್ಲ ಅಲ್ಲಿ ತುಂಬ ಇಕ್ಕಟ್ಟು ಅನಿಸುತ್ತೆ. ಅದು ನಾವು ಸಂಡೇ ಬೇರೆ ಹೋಗಿದ್ರಿಂದ ತುಂಬಾ ಹಿಂಸೆ ಇತ್ತು. ಜನ ಎಲ್ಲ ಜಾಸ್ತಿ ಇರ್ತಾರಲ್ವ, ನೀಟಾಗಿ ನಮಗೆ ಶಾಪಿಂಗ್ ಮಾಡೋಕ್ಕಾಗಲ್ಲ. ಮತ್ತು ತೀರಾ ಕಾಸ್ಟ್ಲಿ ಅಂತ ಕೂಡ ಇಲ್ಲ, ಹಾಗೆ ತುಂಬ ಕಡಿಮೆ ಅಂತ ಕೂಡ ಏನಿಲ್ಲ. ಜಯನಗರ್ 4th ಬ್ಲಾಕು ಮೀಡಿಯಮ್ ರೇಂಜಲ್ಲಿ ಇದೆ ಅಂತ ಅನ್ಬೋದು ಎಲ್ಲನೂ. ಬಟ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಲೇಡೀಸ್ಗೆ ನೈಟ್ ಪ್ಯಾಂಟು, ಕಾಟನ್ ಪ್ಯಾಂಟ್ಸು, ಹಾಗೆ ಪ್ಲಾಜೋ ಪ್ಯಾಂಟ್ಸ್ಗಳೆಲ್ಲ ಇತ್ತು. ಮಕ್ಕಳಿಗೂ ಕೂಡ ಡೈಲಿ ವೇರ್ ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿತ್ತು ಅನ್ಬೋದು. ಇಲ್ಲಿ ನೋಡಿ ಲೇಡೀಸ್ಗೆ ಸೆಟ್ ಇತ್ತು ಸೂಟ್ಗಳೆಲ್ಲ. ಅದೆಲ್ಲ ನಿಮಗೆ 800 ರುಪೀಸಿಂದ ಸ್ಟಾರ್ಟ್ ಆಗ್ತಿತ್ತು ಸೆಟ್ ಆದರೆ. ಕುರ್ತಾ ಸೆಟ್ ಆದರೆ, ಟಾಪ್ಗಳೆಲ್ಲ ಆದರೆ 200 ರುಪೀಸಿಂದನೂ ಇತ್ತು. ಸ್ವಲ್ಪ ಗ್ರ್ಯಾಂಡ್ ಬೇಕು ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಕಾಸ್ಟ್ಲಿ ಇತ್ತು ಅಂತಲೇ ಅನ್ಬೋದು. ಎಬೋ 800 ರುಪೀಸೇ ಇತ್ತು. ಹಾಗೆ ಜೀನ್ಸ್ ಪ್ಯಾಂಟ್ಗಳು ಕೂಡ ತುಂಬಾ ಚೆನ್ನಾಗಿತ್ತು ಅನ್ಬೋದು. ಬಟ್ ಅದು 800 ರುಪೀಸು, 1000 ಆಗಿತ್ತು. ಅಂದರೆ ಬೈ ಒನ್ ಗೆಟ್ ಒನ್ ಇತ್ತು ಕೆಲವು ಕಡೆ. ಈ ಕಾಂಪ್ಲೆಕ್ಸ್ ಒಳಗಡೆ ಒಂದು ಶಾಪಲ್ಲಿ ಮಕ್ಕಳು ವಾಚ್ಗಳು ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿತ್ತು. ನಿಹಾಲ್ ಕೂಡ ಒಂದು ಬೇಕು ಅಂತೇಳಿ ಆಟ ಮಾಡ್ದ, ಅವನಿಗೂ ಕೂಡ ಒಂದು ವಾಚನ್ನು ಕೊಡಿಸಿದ್ವಿ. ಹಾಗೆ ಇಯರಿಂಗ್ಸು ಅಷ್ಟೇ, ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ಅನ್ಬೋದು. ಈ ವಾಚ್ಗಳೆಲ್ಲ ಮಕ್ಕಳನ್ನ ತುಂಬ ಅಟ್ರ್ಯಾಕ್ಟ್ ಮಾಡೋ ಥರ ಇತ್ತು. ಅಂತೇಳಿದ್ರೆ ಸೂಪರ್ ಹೀರೋಸು ಆ ಥರ ಥೀಮ್ಗಳಲ್ಲೆಲ್ಲ ತುಂಬಾ ಚೆನ್ನಾಗಿತ್ತು ವಾಚಸ್ಸು. ಹೀಗೆ ಲೈಟಿಂಗ್ಸ್ದು ನೋಡಿ, ಹೀಗೆ ತಿರುಗ್ತಾ ಇದೆ ಅಲ್ವಾ, ಈ ಥರ ಎಲ್ಲ ತುಂಬ ಅಟ್ರ್ಯಾಕ್ಟ್ ಆಗೋ ಥರನೇ ಇತ್ತು. ಸೊ ಸುಮಾರು ಮಕ್ಕಳು ನೋಡಿದ ಕೂಡ ಬೇಕು ಅಂತಲೇ ಅಲ್ಲಿ ನಿಂತ್ಕೊಂಡು ತುಂಬಾ ತೊಗೊಳ್ತಾಯಿದ್ರು. ವಾಚ್ದು ಪ್ರೈಸ್ ಕೂಡ ಏನು ಕಾಸ್ಟ್ಲಿ ಅಂತ ಇರಲಿಲ್ಲ, ಜಸ್ಟ್ 150, 200 ರುಪೀಸ್ ಆ ರೇಂಜಲ್ಲೇ ಇತ್ತು. ನೋಡಿ ಇದೇ ಶಾಪಲ್ಲೇ ಇಯರಿಂಗ್ಸ್ಗಳು ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು. ಹಾಗೆ ನೆಕ್ಸ್ಟ್ ಇಲ್ಲಿ ತುಂಬಾ ಸ್ಲಿಪ್ಪರು, ಶೂಸ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅನ್ಬೋದು. ಬಟ್ ಶೂಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಎಬೋ 500, 400 ರುಪೀಸ್ ಆ ಥರ ಇತ್ತು. ಫ್ಲ್ಯಾಟ್ ಸ್ಲಿಪ್ಪರ್ಸ್ ಆದರೆ ನಿಮಗೆ 120, 150, 200, 250 ಈ ಥರ ರೇಂಜಸ್ ಎಲ್ಲ ವೇರಿ ಆಗ್ತಾಯಿತ್ತು.
ಮಕ್ಕಳು ಸ್ಲಿಪ್ಪರ್ಸ್ ಮಾತ್ರ ತುಂಬಾ ಕ್ಯೂಟಾಗಿ ಚೆನ್ನಾಗಿತ್ತು. ಅದೆಲ್ಲ 200 ರುಪೀಸ್ ಎಬೋ ಇತ್ತು. ಮಕ್ಕಳು ಶೂಸ್ಗಳಾದರೆ 300 ರುಪೀಸು ಆ ಥರ ಎಲ್ಲ ರೇಂಜಲ್ಲಿತ್ತು. ಹಾಗೆ ಇಲ್ಲಿ ಎಲ್ಲ ಥರ ಶೂಸು ಸ್ಲಿಪ್ಪರ್ಸ್ಗಳು ಸಿಗುತ್ತೆ ಅಂತ ಅನ್ಬೋದು. ನಿಮಗೆ ಸ್ಟಾರ್ಟಿಂಗು 100 ರುಪೀಸಿಂದ ಹಿಡಿದು ನಿಮಗೆ 1000 ರುಪೀಸ್ವರೆಗೂ ಇಲ್ಲಿ ಎಲ್ಲ ಸ್ಲಿಪ್ಪರ್ಸು ಶೂಸ್ ಕಲೆಕ್ಷನ್ಸ್ ಇತ್ತು. ಹಾಗೆ ಪಾರ್ಟಿ ವೇರು, ಟ್ರೆಡಿಷನಲ್ ವೇರು, ಯಾವ ಥರ ಸ್ಲಿಪ್ಪರ್ಸ್ ಕೇಳ್ತಿರೋ ಆ ಥರ ಕೂಡ ಇತ್ತು. ಹಾಗೆ ಬರೀ ಲೇಡೀಸಿಗೆಲ್ಲ ಜೆಂಟ್ಸ್ಗೂ ಕೂಡ ಸ್ಲಿಪ್ಪರ್ಸ್ ಇತ್ತು. ಅಲ್ಲಿ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು. ಇಲ್ಲಿ ಲೇಡೀಸ್ ನೈಟ್ ಪ್ಯಾಂಟ್ಸ್ ಎಲ್ಲ ನಿಮಗೆ 100-150 ರುಪೀಸಿಂದ ಸ್ಟಾರ್ಟ್ ಆಗ್ತಿತ್ತು. ಕೆಲವು ಕಡೆ 500 ರುಪೀಸ್ಗೆ 3 ಪೀಸಸ್ ಥರ ಕೂಡ ಸೇಲ್ ಮಾಡ್ತಾಯಿದ್ರು ಈ ಪ್ಲಾಜೋ ಪ್ಯಾಂಟ್ಸ್ಗಳೆಲ್ಲ. ಇಲ್ಲಿ ನೋಡಿ ಕುರ್ತಾ ಟಾಪ್ಸ್ಗಳೆಲ್ಲ ಆದರೆ 200 ರುಪೀಸಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಗ್ರ್ಯಾಂಡ್ ಬೇಕಂತ ಹೇಳಿದ್ರೆ ಪ್ರೈಸ್ ಕೂಡ ಹೈಕ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ ಕುರ್ತಾ ಸೆಟ್ಸ್ಗಳಿದೆಯಲ್ಲ, ಅಂಬ್ರೆಲಾ ಸೆಟ್ ಎಲ್ಲ ಎಬೋ 800 ರುಪೀಸ್ ಇತ್ತು. ಈಗ ವೆಸ್ಟರ್ನ್ ಟಾಪ್ಗಳೆಲ್ಲ ಆದರೆ 300 ರುಪೀಸಿಂದ ಸ್ಟಾರ್ಟ್ ಆಗ್ತಾಯಿತ್ತು. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಅಂತ ಅನ್ಬೋದು. ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಬೋದು. ಇಲ್ಲಿ ನೋಡಿ ಒಂದು ಶಾಪ್ ತೋರಿಸಿದೆ ಅಲ್ವಾ, ಈ ಶಾಪಲ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು. ಹಾಗೆ ಈ ಒಂದು ಶಾಪಲ್ಲಿ ನಿಮಗೆ ಸೋಫಾ ಕವರ್ಸು, ಸ್ಕ್ರೀನ್ಸು, ಹಾಗೆ ಬೆಡ್ಶೀಟು, ಬೆಡ್ ಸ್ಪ್ರೆಡ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು. ಹಾಗೆ ನಿಮಗೆ ಇಲ್ಲಿ ಬಾಯ್ಸ್ಗೂ ಕೂಡ ಟೀ ಶರ್ಟ್ಸು, ನೈಟ್ ಪ್ಯಾಂಟ್ಸ್ ಎಲ್ಲ ಇತ್ತು. 200 ರುಪೀಸಿಂದ ಸ್ಟಾರ್ಟ್ ಆಗ್ತಾ ಇತ್ತು ಪ್ರೈಸು. ಸೊ ಇಲ್ಲಿ ಎಲ್ಲ ಥರ ವಸ್ತುಗಳು ಇದೆ ಅಂತ ಅನ್ಬೋದು. ನಿಮಗೆ ಸಾಕ್ಸು, ಕ್ಯಾಪ್ಸು, ಹ್ಯಾಟ್ಸು ಈ ಥರ, ಹಾಗೆ ಲೇಡೀಸಿಗೆ ಬೇಕಾಗಿರುವಂತಹ ಮೇಕಪ್ ಮಟೀರಿಯಲ್ಸ್ ಕೂಡ ಅಲ್ಲಿ ಇತ್ತು ನಿಮಗೆ. ಈ ಶಾಪಲ್ಲಿ ಡ್ರೆಸ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು ಅನ್ಬೋದು. ಇಲ್ಲಿ ನಿಮಗೆ ಟೀ ಶರ್ಟ್ಸು, ನೈಟ್ ಪ್ಯಾಂಟು, ಹಾಗೆ ಪ್ಲಾಜೋ ಪ್ಯಾಂಟ್ಸ್ಗಳು, ಅಂಬ್ರೆಲಾ ಟಾಪು, ಕುರ್ತಾ ಸೆಟ್ಗಳು, ಈ ಥರ ಸುಮಾರು ವೆರೈಟೀಸ್ ಆಫ್ ಬಟ್ಟೆಗಳಿತ್ತು. ತುಂಬಾ ಚೆನ್ನಾಗಿತ್ತು ಅನ್ಬೋದು ಕಲೆಕ್ಷನ್ಸ್ ಕೂಡ. ನಾನು ಕೂಡ ಇವ್ರ ಹತ್ರ 2 ಡ್ರೆಸ್ನ ತೊಗೊಂಡೆ. ಒಂದು ಕಾಟನ್ ಮೆಟೀರಿಯಲ್ದು, ಇನ್ನೊಂದು ಶಿಫಾನ್ ಮೆಟೀರಿಯಲ್ದು. ತುಂಬಾ ಚೆನ್ನಾಗಿದೆ ಅನ್ಬೋದು ಡ್ರೆಸ್ಗಳು. ಹಾಗೆ ಇಲ್ಲಿ ಲೇಡೀಸ್ಗೆ ಮಾತ್ರ ಅಲ್ಲ, ಬಾಯ್ಸ್ಗೂ ಕೂಡ ತುಂಬ ಕಲೆಕ್ಷನ್ಸ್ ಇತ್ತು. ಟೀ ಶರ್ಟ್ಸು, ಫಾರ್ಮಲ್ ಶರ್ಟ್ಸು, ವೆಸ್ಟರ್ನ್ ವೇರ್ಸು, ಪಾರ್ಟಿ ವೇರ್ಸ್ ಥರ ಎಲ್ಲ ತುಂಬಾ ಕಲೆಕ್ಷನ್ಸ್ ಇತ್ತು ಅನ್ಬೋದು. ಲೇಡೀಸ್ಗೆ ಕಲೆಕ್ಷನ್ಸೇ ತುಂಬ ಜಾಸ್ತಿ ಅನ್ಬೋದು. ಹಾಗೆ ಬಾಯ್ಸ್ಗೆ ಜೀನ್ಸು, ಫಾರ್ಮಲ್ ಪ್ಯಾಂಟ್ಸು, ನೈಟ್ ಪ್ಯಾಂಟ್ಸು, ಹೀಗೆ ಸುಮಾರು ವೆರೈಟೀಸ್ ಆಫ್ ಪ್ಯಾಂಟ್ಸ್ ಕೂಡ ಇತ್ತು ಅಲ್ಲಿ. ಹಾಗೆ ಇಲ್ಲಿ ನಾವು ಶಾಪಿಂಗ್ ಮಾಡ್ತಾ ಇದ್ದೆ. ಅಲ್ಲಿ ಪಾಪು ಅಲ್ಲಿ ಪಾರಿವಾಳ ಕಾಣಿಸ್ತು ಅಂತೇಳಿ ಆ ಕಡೆ ಹೋಗ್ತೀನಿ ಅಂತೇಳಿ ಆಟ ಮಾಡ್ತಾ ಇದ್ದ. ಕಾಂಪ್ಲೆಕ್ಸ್ ಹತ್ರನೇ ಇತ್ತು ಅಲ್ಲಿ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಇದ್ದ. ಹಾಗೆ ಇಲ್ಲೊಂದು ಶಾಪಲ್ಲಿ ಟಾಪ್ ಎಲ್ಲ 295, 230, 200 ರುಪೀಸ್ ಈ ರೇಂಜಲ್ಲೇ ಇತ್ತು. ಮಕ್ಕಳುಗಳ ಬಟ್ಟೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು. ಸ್ಪೆಷಲಿ ಇಲ್ಲಿ ಜಾಸ್ತಿ ವೆಸ್ಟರ್ನ್ ವೇರ್ಸು ಮತ್ತು ಕುರ್ತಾ ಸೆಟ್ಗಳ ಕಲೆಕ್ಷನ್ಸು ತುಂಬಾ ಇತ್ತು ಅಂತ ಅನ್ಬೋದು. ಈ ಒಂದು ಶಾಪಲ್ಲಿ ಇಯರಿಂಗ್ಸ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು. ಸಿಂಪಲ್ ಡ್ರೆಸ್ಸಿಗೆ ಮ್ಯಾಚ್ ಆಗೋದ್ರಿಂದ ಹಿಡಿದು ನಿಮಗೆ ಹೆವಿ ಡ್ರೆಸ್ಸಸ್ಗೆ ಮ್ಯಾಚ್ ಆಗುವಂಥ ಇಯರಿಂಗ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಸ್ಯಾರಿಗೂ ಮ್ಯಾಚ್ ಆಗುವಂಥ ಹೆವಿ ಇಯರಿಂಗ್ಸ್ ಕೂಡ ಇತ್ತು. ಹಾಗೆ ಕ್ಲಿಪ್ಸು, ರಿಬನ್ಸು, ಹೀಗೆ ಎಲ್ಲ ಥರ ಕಲೆಕ್ಷನ್ಸು ಕೂಡ ನಿಮಗೆ ಈ ಶಾಪಿಂಗ್ ಸ್ಟ್ರೀಟಲ್ಲಿ ಸಿಗುತ್ತೆ ಅಂತ ಅನ್ಬೋದು. ಇಲ್ಲೂ ಅಷ್ಟೇ ಮಕ್ಕಳು ಬಟ್ಟೆಗಳು, ಲೇಡೀಸ್ಗೆ ನೈಟ್ ಪ್ಯಾಂಟ್ಸು, ಸ್ವೆಟರ್ಸು, ಟೀ ಶರ್ಟ್ಸು, ಪ್ಲಾಜೋ ಪ್ಯಾಂಟ್ಸು, ಲಗಿನ್ಸು, ಟಾಪ್ಗಳು, ಅಂಬ್ರೆಲಾ ಸೆಟ್ಟು, ಕುರ್ತಾ ಸೆಟ್ಗಳು, ಹೀಗೆ ಎಲ್ಲ ಥರ ಕಲೆಕ್ಷನ್ಸ್ ಇತ್ತು. ಕಾಂಪ್ಲೆಕ್ಸ್ ಒಳಗೆ ಕಂಪೇರ್ ಮಾಡಿದ್ರೆ ನಿಮಗೆ ಹೊರಗಡೆ ಅಂದರೆ ಕಾಂಪ್ಲೆಕ್ಸಿಂದ ಹೊರಗೆ ಹೀಗೆ ಸ್ಟಾಲ್ ಹಾಕಿರ್ತಾರಲ್ಲ, ಅಲ್ಲಿ ಸ್ವಲ್ಪ ಅಫೋರ್ಡಬಲ್ ಇತ್ತು ಪ್ರೈಸ್ಗಳೆಲ್ಲ. ನೋಡಿ, ಈ ಟಾಪ್ಗಳೆಲ್ಲ ನಿಮಗೆ 200 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಇಲ್ಲಿ ರೆಡಿಮೇಡ್ ಬ್ಲೌಸಸ್ಗಳು ಕೂಡ ಇತ್ತು. ಸಿಂಪಲ್ ಡಿಸೈನಿಂದ ಹಿಡಿದು ಹೆವಿ ಡಿಸೈನ್ಸ್ವರೆಗೂ ಕೂಡ ಅಲ್ಲಿ ಬ್ಲೌಸ್ಗಳು ಅವೈಲೇಬಲ್ ಇತ್ತು. ಹಾಗೆ ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಕೂಡ ಇಲ್ಲಿ ಬಟ್ಟೆಗಳಿತ್ತು. ಹಾಗೆ ಇಲ್ಲಿ ಒಂದು ಶಾಪಲ್ಲಿ ಮ್ಯಾಟು, ಸ್ಕ್ರೀನು, ಕರ್ಟನ್ಸು, ಹೀಗೆ ಸುಮಾರು ವೆರೈಟೀಸ್ ಇತ್ತು. ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಅನ್ಬೋದು.
ಹಾಗೆ ಇಲ್ಲಿ ಟಾಯ್ ಶಾಪ್ ಕೂಡ ಇತ್ತು, ಅಲ್ಲೂ ಕೂಡ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಡಾಲ್ಗಳೆಲ್ಲ ತುಂಬ ವೆರೈಟೀಸ್ ಇತ್ತು, ಹಾಗೆ ತುಂಬಾ ಕ್ಯೂಟ್ ಆಗಿತ್ತು ಕೂಡ. ಪ್ರೈಸ್ ಕೂಡ ಓಕೆ ನಾರ್ಮಲ್ ಆಗಿತ್ತು, ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ಲಿಲ್ಲ. ಈ ಶಾಪಲ್ಲಿ ಮಕ್ಕಳು ಸ್ಲಿಪ್ಪರ್ಸ್ ಮತ್ತು ಶೂಸ್ಗಳು ತುಂಬಾ ಕ್ಯೂಟ್ ಆಗಿತ್ತು ಅನ್ಬೋದು. ಹಾಗೆ ಇಲ್ಲಿ ಬರೀ ವುಡನ್ ಟಾಯ್ಸ್ಗಳೇ ಇತ್ತು, ತುಂಬಾ ಚೆನ್ನಾಗಿತ್ತು ಅನ್ಬೋದು. ಪಾಪ ಕೂಡ ಇಲ್ಲಿ ಒಂದು ವುಡನ್ ಟಾಯ್ನ ತಗೊಂಡ. ಸೊ ಇದೆಲ್ಲ ಮರದಿಂದ ಮಾಡಿರೋವಂಥ ಆಟ ಸಾಮಾನುಗಳಾಗಿರೋದ್ರಿಂದ ಇದು ಸ್ವಲ್ಪ ಕಾಸ್ಟ್ಲಿನೇ ಇತ್ತು ಅಂತ ಅನ್ಬೋದು. ಯಾವುದೇ ಇದ್ರೂ ಎಬೋ 50 ರೂಪೀಸೇ ಇತ್ತು. ಪಾಪ ನೋಡಿ ಈ ಟಾಯ್ನ ತಗೊಂಡಿದ್ದು. ಹಾಗೆ ಈ ಕಾಂಪ್ಲೆಕ್ಸ್ ಒಳಗೆ ನಿಮಗೆ ಒಂದು ರೋನಲ್ಲಿ ಪೂರ್ತಿ ಹೀಗೆ ಫ್ಲವರ್ ಐಟಮ್ಸು ಅಂದರೆ ಡೆಕೋರೇಟಿವ್ ಐಟಮ್ಸ್ಗಳೇ ಇತ್ತು. ಕಲೆಕ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಅನ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅನ್ಬೋದು. ನೋಡಿ ಇಲ್ಲಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅದೇ ಕಾಣ್ತಾ ಇದೆ ಅಲ್ವಾ. ಇಲ್ಲಿ ಒಂದು ಕಡೆ ಮಾತ್ರ ಪೂರ್ತಿ ಹೀಗೆ ಗ್ರಂಥಿಗೆ ಐಟಮ್ಸು ಅಂದರೆ ದೇವ್ರ ಪೂಜೆಗೆ ಬೇಕಾಗಿರೋವಂಥದ್ದು, ಡೆಕೋರೇಷನ್ಗೆ ಬೇಕಾಗಿರೋವಂಥದ್ದು, ಹಾಗೆ ಈಗ ಫಂಕ್ಷನ್ಸ್ ಎಲ್ಲ ಮಾಡ್ತೀವಲ್ಲ ಸೀಮಂತ, ಅಲ್ಲಿ ಇಡೋವಂತಹ ಗೊಂಬೆಗಳು, ದಸರಾ ಗೊಂಬೆಗಳು, ಹಾಗೆ ಎಲ್ಲ ಥರ ಫಂಕ್ಷನ್ಸ್ಗೂ ಬೇಕಾಗಿರೋವಂತಹ ಗೊಂಬೆಗಳಿತ್ತು ಅಲ್ಲಿ. ಹಾಗೆ ಇಲ್ಲಿ ಜೂಟ್ ಬ್ಯಾಗ್ ತುಂಬಾ ಚೆನ್ನಾಗಿತ್ತು ಅನ್ಬೋದು. ಸ್ಟಾರ್ಟಿಂಗ್ ನಿಮಗೆ 50 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಪ್ರೈಸ್ ಎಲ್ಲ. ನಿಮ್ಮೆಲ್ಲರಿಗೂ ಈ ಶಾಪಿಂಗ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಬ್ಯಾಂಗ್ಳೂರವರೇ ಆಗಿದ್ದರೆ ನೀವು ಕೂಡ ಒಂದ್ಸಲ ಜಯನಗರ್ 4th ಬ್ಲಾಕಿಗೆ ಶಾಪಿಂಗಿಗೆ ಅಂತೇಳಿ ವಿಸಿಟ್ ಮಾಡಿ. ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋಯಿಂದ ಎಲ್ಲರಿಗೂ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.